ಒಂದು ಕಡೆ ಬಿ ಎಸ್ ಯಡಿಯೂರಪ್ಪನವರ ಹುಟ್ಟುಹಬ್ಬ ಆಚರಣೆಗೆ ಹೈಕಮಾಂಡ್ ಬ್ರೇಕ್ ಹಾಕ್ತಾ ಇದೆಯಾ? ದಾವಣಗೆರೆಯಲ್ಲಿ ಯಡಿಯೂರಪ್ಪ ಅವರ ಹುಟ್ಟುಹಬ್ಬವನ್ನು ಒಂದು ವಿಚಾರ ಅಂತ ಇಟ್ಕೊಂಡು ದೊಡ್ಡ ಮಟ್ಟದಲ್ಲಿ ಶಕ್ತಿ ಪ್ರದರ್ಶನವನ್ನು ಸಮಾವೇಶವನ್ನು ಮಾಡಬೇಕು ಅಂತ ಹೇಳಿ ವಿಜಯೇಂದ್ರ ಅವರಿಗೆ ಒಂದು ಪ್ಲ್ಯಾನ್ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಲ್ರೆಡಿ ಯತ್ನಾಳರು ಮಾತಾಡಿದರು. ಇದೇನಿದು, ನಮ್ಮ ಕಾರ್ಯಕರ್ತರು ಯಾರು ಈ ಥರ ಒಬ್ಬ ವ್ಯಕ್ತಿಯನ್ನು ಜೋರಾಗಿ ಹುಟ್ಟುಹಬ್ಬ ಆಚರಣೆ ಮಾಡೋದು, ಒಬ್ಬರು ತಿಥಿ ಮಾಡೋದು, ನಾವು ಇದೇನು ಮಾಡಲ್ಲ. ಯಡಿಯೂರಪ್ಪನವರಿಗೆ ಹುಟ್ಟುಹಬ್ಬ ಆಚರಣೆ ಮಾಡ್ಕೋಬೇಕು ಅಂತ ಇದ್ದರೆ ಅವ್ರ ಮನೆಯಲ್ಲಿ ಮಾಡ್ಕೊಳ್ಳಿ, ಇದೇನಿದು ಅಂತ ಕೂಡ ಯತ್ನಾಳರು ಮಾತಾಡಿದರು. ಹುಟ್ಟುಹಬ್ಬ ಆಚರಣೆ ನಮ್ಮ ಮುಂದೆ ಇಲ್ಲ, ಆ ಥರದ ಒಂದು ಆಚರಣೆಯೇ ನಮ್ಮ ಮುಂದೆ ಇಲ್ಲ ಅಂಥೇಳಿ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಇದೀಗ ಮಾತಾಡ್ತಾ ಇದ್ದಾರೆ. ಪಕ್ಷದ ಸಂಘಟನೆ ಮಾತ್ರ ನಮ್ಮ ಮುಂದಿರತಕ್ಕಂಥ ಗುರಿ ಅಂಥೇಳಿ ರಾಜ್ಯಾಧ್ಯಕ್ಷರು ಮಾತಾಡಿದ್ದಾರೆ. ಬಿ ಎಸ್ ವೈ ಹುಟ್ಟುಹಬ್ಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವೆಲ್ಲೂ ಚರ್ಚೆನೇ ಮಾಡಿಲ್ವಲ್ಲ, ಯಾವ ಹುಟ್ಟುಹಬ್ಬನೂ ಇಲ್ಲ, ಸಂಘಟನೆ ಮಾತ್ರ ನಮ್ಮ ಗುರಿ ಅಂಥೇಳಿ ಬಿ ವೈ ವಿಜಯೇಂದ್ರ ಬೆಂಗಳೂರಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಪ್ರಧಾನಿ ಮೋದಿ ಅವರೊಂದಿಗೆ 15 ನಿಮಿಷಗಳ ಕಾಲ ಚರ್ಚೆ ಮಾಡಿದ್ದೀನಿ, ಪಕ್ಷ ಸಂಘಟನೆ ವಿಚಾರದಲ್ಲಿ ಪ್ರಧಾನಿ ಮೋದಿ ಸಲಹೆಗಳನ್ನು ಕೊಟ್ಟಿದ್ದಾರೆ. ಸದ್ಯಕ್ಕೆ ಬಿ ಎಸ್ ವೈ ಹುಟ್ಟುಹಬ್ಬ ಆಚರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಲೋಚನೆ ಕೂಡ ಮಾಡಿಲ್ಲ ಅಂತ ಅವರು ಹೇಳಿದ್ದಾರೆ. ಕೂಡ ಆಗಬೇಕು, ಜಿಲ್ಲಾಧ್ಯಕ್ಷರ ಆಯ್ಕೆ ಆಗಬೇಕು. ಈ ನಿಟ್ಟಿನಲ್ಲಿ ನಿಮ್ಮ ಸಮಯವನ್ನು ಸದುಪಯೋಗ ಪಡಿಸ್ಕೊಳ್ಬೇಕು, ಸಂಘಟನೆ ಶಕ್ತಿ ತುಂಬತಕ್ಕಂಥ ಕೆಲಸ ಮಾಡಬೇಕು. ಯಾರ ವಿರುದ್ಧ ಹೇಳಿಕೆ ಕೊಡೋದಾಗಲಿ, ಹುಟ್ಟುಹಬ್ಬ ಮತ್ತೊಂದು ಯಾವುದು ಕೂಡ ವಿಚಾರ ಚರ್ಚೆ ಮಾಡ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಅದ್ರ ಬಗ್ಗೆ ನಾವು ಯಾರು ಸದ್ಯಕ್ಕಂತೂ ಆಲೋಚನೆ ಮಾಡಿಲ್ಲ. ಸಂಘಟನೆ ಬಲಪಡಿಸಬೇಕು, ಸಂಘಟನಾ ಪರ್ವ ನಡೀತಾ ಇದೆ, ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಸಹಕಾರ ನೀಡಬೇಕು ಅಂತೇಳಿ ಎಲ್ಲರೂ ಕೂಡ ನಾವು ವಿನಂತಿ ಮಾಡ್ತೀವಿ. ರಾಷ್ಟ್ರೀಯ ನಾಯಕರನ್ನ ಕೇಳ್ತೀವಿ, ಜೊತೆಗೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಯಾವುದು ಪ್ರಶ್ನೆನಲ್ಲ, ಇದು ಚರ್ಚೆನೂ ಆಗಿಲ್ಲ, ಇದ್ರ ಬಗ್ಗೆ ಚರ್ಚೆನೂ ಆಗಿಲ್ಲ. ಅದನ್ನು ಸ್ಪಷ್ಟಗೊಳಿಸಿದ್ದೇನೆ. ಸಂಘಟನಾ ಪರ್ವ ನಡೀತದೆ, ಅದ್ರ ಬಗ್ಗೆ ಚರ್ಚೆ. ಅದ್ರ ಬಗ್ಗೆ ನಾವು ಚರ್ಚೆನೇ ಮಾಡಿಲ್ಲ ರೀ.